ಇಲ್ಲಿ ನಾವು ಬೇಸಿಕ್ಸ್ ಆಫ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಬಗ್ಗೆ ತಿಳ್ಕೊತಾ ಇದ್ದೀವಿ. ಈ ಡೆಫಿನೇಷನ್ನು ಇದನ್ನು ಆಮೇಲೆ ನೋಡೋಣ. ಮೊದಲನೇದಾಗಿ ನೇಮಿಂಗ್ ಕನ್ವೆನ್ಷನ್ನು ಮತ್ತು ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಈ ಮುಖ್ಯವಾಗಿ ಸ್ಲೋಪ್ ಅಂತ ಹೇಳಿ ನೋಡ್ತೀವಿ. ಅದೇನು ಅಂತ ಹೇಳಿ ಕಲ್ತ್ಕೊಳ್ಳೋಣ. ಅದಾದಮೇಲೆ ಇದನ್ನು ಅರ್ಥ ಮಾಡ್ಕೊಂಡು ಸರಿ ಹೋಗುತ್ತೆ. ನೇಮಿಂಗ್ ಕನ್ವೆನ್ಷನ್ ಅಂತ ಹೇಳಿದ್ರೆ ಒಂದು ಗ್ರಾಫ್ ಹೇಗೆ ನೇಮ್ ಮಾಡ್ತೀರಾ, ಹೇಗಂತ ಹೇಳಿದ್ರೆ ಡಿಪೆಂಡೆಂಟ್ ಕ್ವಾಂಟಿಟಿ ವರ್ಸಸ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಗ್ರಾಫ್ ಅಂತ ಹೇಳಿದ್ರೆ ಇಲ್ಲಿ ಕೇಳಿ, ಇಲ್ಲಿ ಮಿಲ್ಕ್ ಪ್ರೊಡಕ್ಷನ್ ವರ್ಸಸ್ ಟೈಮ್ ಗ್ರಾಫ್, ಇನ್ಫ್ಲೇಷನ್ ವರ್ಸಸ್ ಟೈಮ್ ಗ್ರಾಫ್. ಇಲ್ಲಿ ಡಿಪೆಂಡೆಂಟ್ ಕ್ವಾಂಟಿಟೀಸ್ ಆರ್ ಮಿಲ್ಕ್ ಪ್ರೊಡಕ್ಷನ್ನು ಅದು ಇದು ಅಂತ ಎಲ್ಲ ಹೇಳಿ. ನಿಮ್ಮ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಬಂದು ಟೈಮ್. ಗ್ರಾಫಿಕಲ್ ರೆಪ್ರೆಸೆಂಟೇಷನಲ್ಲಿ ಒಂದು ಇಂಪಾರ್ಟೆಂಟ್ ಟೂಲ್ ಇದೆ, ಅದು ಸ್ಲೋಪ್ ಅಂತ ಹೇಳಿ. ಆಸ್ ಅ ಡೆಫಿನೇಷನ್, ಇಟ್ ಈಸ್ ದ ಡಿವಿಷನ್ ಆರ್ ದ dividing the change in height by change in horizontal distance ಅಂತ ಹೇಳಿದ್ರೆ ಸ್ಲೋಪ್ is equal to change in height divided by change in horizontal distance ಬದಲಾಗಿ change in dependent divided by change in independent ಅಂತ ಹೇಳಿ ಕೂಡ ಮಾತಾಡ್ಬೋದು. So slope can also be written as change in y divided by change in x. ಸೊ ಇದೆಲ್ಲ ಏನು ಹೇಳ್ತಾ ಇದೆ, ದಿಸ್ ನಥಿಂಗ್ ಬಟ್ ಯುವರ್ ರೇಟ್ ಆಫ್ ಚೇಂಜ್. ಸ್ಲೋಪ್ ಇಸ್ ನಥಿಂಗ್ ಬಟ್ ರೇಟ್ ಆಫ್ ಚೇಂಜ್. ಇವೆರಡು ಒಂದೇನೆ, ಸರಿನಾ? ಇಲ್ಲೊಂದು ಎಕ್ಸಾಂಪಲ್ ಇದೆ ನೋಡಿ. ಸೊ ಇದು ನಿಮ್ಮ ಪಾಯಿಂಟ್ ಎ ಟು ಬಿ. ಪಾಯಿಂಟ್ ಎ ಇಂದ ಬಿ ಒಂದು ಪರ್ಟಿಕ್ಯುಲರ್ ಕ್ವಾಂಟಿಟಿ ಇನ್ಕ್ರೀಸ್ ಆಗ್ತಾ ಇದೆ. ಎಕ್ಸ್ ಇಸ್ ಯೋರ್ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಆರ್ ವೇರಿಯಬಲ್. ಸರಿ ಬರೆಯೋಣ ಇದನ್ನು, ಸ್ವಲ್ಪ ಗಲೀಜೆ ಕಾಣ್ತಾ ಇದೆ. ಇಂಡಿಪೆಂಡೆಂಟ್, ದಿಸ್ ಇಸ್ ಯೋರ್ ಡಿಪೆಂಡೆಂಟ್. ಸ್ಲೋಪ್ ಅಂತ ಹೇಳಿದ್ರೆ ಚೇಂಜ್ ಇನ್ ಯುವರ್ ಎಕ್ಸ್ ಡಿವೈಡ್ ಬೈ ಚೇಂಜ್ ಇನ್ ಯುವರ್ ವೈ. ಬೇರೆ ಕಲರಲ್ಲಿ ಮಾಡೋಣ. ಹಾಂ, ಇಲ್ಲಿ ನೋಡಿ, ಇಲ್ಲಿ ಹೇಳ್ತೀನಿ, ಈ ರೀತಿಯಲ್ಲಿ ಹೇಳ್ತೇನೆ. ಚೇಂಜ್ ಇನ್ ಎಕ್ಸ್ ಅಂತ ಹೇಳಿದ್ರೆ ಇಲ್ಲಿ ಈ ಥರ ಎಷ್ಟು ಚೇಂಜ್ ಆದಾಗ ಇದೆಷ್ಟು ಚೇಂಜ್ ಆಗ್ತಾಯಿದೆ ಅಂತ ಹೇಳಿ ಲೆಕ್ಕ. ಸೊ ಚೇಂಜ್ ಇನ್ ಎಕ್ಸ್ ಎ ಪಿ ಡಿವೈಡ್ ಬೈ ಚೇಂಜ್ ಇನ್ ವೈ ಪಿ ಬಿ. ಸೊ ದಿಸ್ ಇಸ್ ದ ಸ್ಲೋಪ್ ಆಫ್ ದ ಗ್ರಾಫ್. ಇಲ್ಲಿ ಬೇಸಿಕಲಿ ಬಿ ಪಿ ಬೈ ಎ ಪಿ ಅಂತ ಹೇಳಿ ನಿಮ್ಮ ಫಾರ್ಮುಲಾ ಬರುತ್ತೆ. ಇವಾಗ ಇಲ್ಲಿ ಹೌ ಟು ಫೈಂಡ್ ದ ಸ್ಲೋಪ್ ಆಫ್ ದ ಗ್ರಾಫ್ ಫಾರ್ಮುಲಾ ನೋಡಿಕೊಂಡ್ರೆ ಈ ಸ್ಲೋಪ್ ಆಫ್ ದ ಗ್ರಾಫ್ ಹೇಗೆ ಕಂಡುಹಿಡಿಯೋದು? ಮೊದಲೇದಾಗಿ ಇಲ್ಲಿ ಗ್ರಾಫ್ ನೋಡ್ಕೊಳ್ಳೋಣ. ನಿಮ್ಮ ಇಂಡಿಪೆಂಡೆಂಟ್ ಕ್ವಾಂಟಿಟಿ ಎಕ್ಸ್ ಥ್ರೂ ಇದೆ, ಡಿಪೆಂಡೆಂಟ್ ಕ್ವಾಂಟಿಟಿ ವೈ ಹತ್ರ ಇದೆ. ಇಲ್ಲಿ ಯೂನಿಟ್ 2, ದಿಸ್ ಇಸ್ ಆಫ್ ಯೂನಿಟ್ 1. ಮತ್ತು ನಿಮ್ಮ ಸ್ಕೇಲ್ ಅದನ್ನೆಲ್ಲ ಬರ್ದಿಲ್ಲ, ಬಟ್ ಹಾಂ ಟೈಟಲ್ ಅವೆಲ್ಲ ಬರ್ದಿಲ್ಲ. ಯು ಕ್ಯಾನ್ ಇಮ್ಯಾಜಿನ್ ಇದು ನಿಮ್ಮ ಗ್ರಾಫ್, ಸ್ಟ್ರೇಟ್ ಗ್ರಾಫ್ ಇದೆ, ಇದು ಲೀನಿಯರ್ ಗ್ರಾಫ್ ಇದು. ಸೊ ದಿಸ್ ಇಸ್ ಅ ಲೀನಿಯರ್ ಗ್ರಾಫ್. ಅಂತ ಹೇಳಿದ್ರೆ ಹೆಚ್ಚು ಕಮ್ಮಿ ಆಗೋದು ಇಟ್ಸ್ ಇನ್ ದ ಫಾರ್ಮ್ ಆಫ್ ಅ ಲೈನ್. ಪ್ರೊಸೀಜರ್ ಆಫ್ ಫೈಂಡಿಂಗ್ ಅ ಸ್ಲೋಪ್ ಏನಂತ ಹೇಳಿ ಇಲ್ಲಿ ಬರ್ದಿದ್ದೀನಿ ನೋಡಿ. ಟೇಕ್ 2 ಪಾಯಿಂಟ್ಸ್ ಅಲಾಂಗ್ ದ ಲೈನ್ ಹೂ ಸ್ಲೋಪ್ಸ್ ಸ್ಲೋಪ್ ವಿ ಆರ್ ಟ್ರೈಂಗ್ ಟು ಫೈಂಡ್. ಈ ಲೈನ್ ಸ್ಲೋಪ್ ನಾವು ಕಂಡುಹಿಡಿಯಕ್ಕೆ ನೋಡ್ತಾ ಇದ್ದೀವಿ, ಲೈನ್ ಎಲ್. ಸೊ 2 ಪಾಯಿಂಟ್ ತೊಗೊಬೇಕು. ಪಾಯಿಂಟ್ಸ್ ಇದೊಂದು ಮತ್ತಿದೊಂದು. Choose 2 points that are far apart from each other. This makes your calculation more accurate. ದೂರ ಇದ್ದಷ್ಟು ಸ್ವಲ್ಪ ಒಳ್ಳೆಯದು ಅಂತ ಹೇಳಿ. Find the coordinates. ಇವೆರಡು ಪಾಯಿಂಟ್ ಕೋಆರ್ಡಿನೇಟ್ಸ್ ಕಂಡುಹಿಡಿಯೋಣ. ದಿಸ್ ಇಸ್ 4, 2. ದಿಸ್ ಇಸ್ 16, 4 ಅಲ್ವಾ? Use a formula to find the slope. ಹಾಂ, ಇದು ನಿಮ್ಮ ಫಾರ್ಮುಲಾ. ಚೇಂಜ್ ಇನ್ ವರ್ಟಿಕಲ್ ಡಿಸ್ಟೆನ್ಸ್.
ಅಂತ ಹೇಳಿದ್ರೆ ನೋಡಿ, ಇಲ್ಲಿರೋ ಪಾಯಿಂಟು ಇಲ್ಲಿಗೆ ಹೋಗ್ತಾಯಿದೆ ಅಲ್ವಾ, ವರ್ಟಿಕಲಿ ಇಲ್ಲಿಂದ ಇಲ್ಲಿ ಮೂವ್ ಆಗ್ತಾಯಿದೆ, ಸರಿನಾ? ಇಲ್ಲಿಂದ ಇಲ್ಲಿ ಮೂವ್ ಆಗ್ತಾಯಿದೆ, ಇಲ್ಲ ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಮೂವ್ ಆಗ್ತಾಯಿದೆ ಅಂತ ಹೇಳ್ಬೋದು ಅಲ್ವಾ? ಸೊ ಇಟ್ಸ್ ಮೂವಿಂಗ್ ಫ್ರಮ್ 2 to 4. ಸೊ 4 - 2 ಅಂತ ಹೇಳಿ ತೊಗೊಬೇಕಾಗುತ್ತೆ. ಡಿವೈಡ್ ಬೈ ಹಾರಿಜಾಂಟಲ್ ಡಿಸ್ಟೆನ್ಸ್. ಹಾರಿಜಾಂಟಲ್ ಡಿಸ್ಟೆನ್ಸ್ ಎಲ್ಲಿಂದ ಎಲ್ಲಿ ಮೂವ್ ಆಗ್ತಾಯಿದೆ? A to ಪಾಯಿಂಟ್ P ಅಂತ ಹೇಳಿದ್ರೆ ಇಲ್ಲಿಂದ ಇಲ್ಲಿ ಮೂವ್ ಆಗ್ತಾಯಿದೆ. ಸೊ 4 to 16. ಸೊ 16 - 4. ಇಲ್ಲಿ ವ್ಯತ್ಯಾಸ 2, ಇಲ್ಲಿ ವ್ಯತ್ಯಾಸ 12. ಸೊ 1/6. The slope of this graph is 1/6. Use the formula to find the slope. Always subtract the coordinates of the leftmost point from the coordinates of the rightmost point. This minus that ಮಾಡಬೇಕು ಅಂತ ಹೇಳಿ ಹೇಳ್ತಾರೆ. ಅದು ಹೆಚ್ಚನ ಆಗಲಿ ಕಮ್ಮಿನ ಆಗಲಿ ಲೆಫ್ಟ್ ಮೈನಸ್ ರೈಟ್ ಮಾಡೋದು ಒಳ್ಳೆಯದು. ರಿಮೆಂಬರ್ ಟು ಇನ್ಕ್ಲೂಡ್ ದ ಯೂನಿಟ್ಸ್ ಇನ್ ಯುವರ್ ಆನ್ಸರ್. ಇಲ್ಲಿ ಯೂನಿಟ್ ಏನಿದೆ, ನಿಮ್ಮ ನ್ಯೂಮರೇಟರ್ ಕ್ವಾಂಟಿಟಿ ಬಂದು ಯೂನಿಟ್ 1 ಡಿವೈಡ್ ಬೈ ಯೂನಿಟ್ 2. So this is the slope of this graph. Indirect ಇದು ಅರ್ಥ ಏನು? What does the slope of the graph mean? Indirect ಅರ್ಥ ಏನಂತ ಹೇಳಿದ್ರೆ, ಪ್ರತಿ 6 units of the denominator there is 1 unit increase in the numerator. ಇಲ್ಲಿ ನೋಡಿ, ಇಲ್ಲಿ 4 + 6 is 10 ಅಲ್ವಾ? ಸೊ ಇಲ್ಲಿ 4 + 6 ಮಾಡ್ಕೊಳ್ಳಿ, 10 ಅಂತ ಹೇಳಿದ್ರೆ ಇದು. ಇಲ್ಲಿ ನೋಡಿ ಎಷ್ಟು ಇನ್ಕ್ರೀಸ್ ಆಗಿದೆ, ಇಲ್ಲಿಂದ ಇಲ್ಲಿವರೆಗೂ ಇನ್ಕ್ರೀಸ್ ಆಗಿದೆ y. So how many units is that? 2 to 3 ಅಂತ ಹೇಳಿದ್ರೆ 1 unit ಅಲ್ವಾ? So that's what the slope gives you. This is same as the rate of change. ಸೊ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊತೀರಾ. ಇನ್ನೂ ಒಂದೆಷ್ಟು ಎಕ್ಸಾಂಪಲ್ ನೋಡ್ತೀವಿ. ಇದನ್ನು ಉಪಯೋಗಿಸಿ ಪ್ರತಿ ಮಿಕ್ಕಿದೆಲ್ಲ ಕಾನ್ಸೆಪ್ಟ್ ಕಲಿಬೇಕಾಗುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದನ್ನೆಲ್ಲ ಬರ್ಕೊಳ್ಳಿ ಇವಾಗ. ಜ್ಞಾಪಕದಲ್ಲಿ ಈ ಟಾಪಿಕ್ ಇದು ಒಂದೇ ಜಾಗದಲ್ಲಿ ಉಪಯೋಗಿಸಲ್ಲ. ಪ್ರತಿಯೊಂದು ಟಾಪಿಕಲ್ಲಿ ಬರುವಂಥ ಟಾಪಿಕ್, ನಿಮ್ಮ ಡಿಗ್ರಿ, ಪೋಸ್ಟ್ ಡಿಗ್ರಿ, ನೀವೇನೇ ಕೋರ್ಸ್ ತೊಗೊಂಡ್ರೋ, ಏನೇ ಬಿಸ್ನೆಸ್ ಅನಾಲಿಸಿಸ್, ಏನೇ ಅನಲೈಸ್ ಮಾಡಬೇಕು ಅಂತ ಹೇಳಿದಾಗ ಸ್ಲೋಪು, ಗ್ರಾಫು, ಸ್ಟ್ಯಾಟಿಸ್ಟಿಕ್ಸು ಬಂದೇ ಬರುತ್ತೆ.